ನಮಸ್ಕಾರ ಎಲ್ರಿಗೂ. ಬಂದ್ಬಿಟ್ಟು ಇಲ್ಲಿಯ ಫುಡ್ ಕಲ್ಚರ್ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಸೊ ಹಾಗಾಗಿ ಒಸಾಕ ಅಲ್ಲಿ ಜಾಪನೀಸ್ ಫುಡ್ ಕಲ್ಚರ್ ಯಾವ ತರ ಇದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಏನ್ ಗುರು ಈ ಸಿಟಿ, ಏನ್ ಗುರು ಈ ಲೈಟ್ಸು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಬ್ಯೂಟಿಫುಲ್ ಆಗಿರೋ ನಮ್ಮ ಕನ್ನಡ ಹೀರೋಯಿನ್ಗಳು ಫುಲ್ ಆನ್ ಫುಲ್ ಮೇಕಪ್ ಹಾಕೊಂಡ್ಬಿಟ್ಟು ರೆಡಿಯಾಗಿ ಶೂಟ್ಗೆ ಹೋಗ್ತಾ ಇರ್ತಾರಲ್ಲ, ಆ ತರ ಸಜ್ಜಾಗಿ ನಿಂತ್ಕೊಂಡಿರೋ ಸಿಟಿ ಇದೆ ಗುರು. ಇದಂತೂ ಅಮೇಝಿಂಗ್ ಆಗಿದೆ ಇಲ್ಲಿ ಡ್ರೈವ್ ಮಾಡೋ ಫೀಲಿಂಗು. Glowing in the dark, I feel it in my heart. You're glowing in the dark, glowing in the dark, yeah, you're glowing in the dark. You can make it go away, glowing in the dark. You can make it go away, glowing in the dark. Can't stop looking at you. ಬ್ಯೂಟಿಫುಲ್ ಸಿಟಿ, ವಂಡರ್ಫುಲ್ ಲೈಟ್ಸು, ಕಚಡ ಟ್ರಾಫಿಕ್ಕಲ್ಲಿ ಆಲ್ಮೋಸ್ಟ್ 45 ನಿಮಿಷ ಡ್ರೈವ್ ಮಾಡಿ 5 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ನಾನು ರೀಚ್ ಆದೆ ಸೆಂಟ್ರ್ ಪಾಯಿಂಟು ದೋತಂಬೋರಿ ಏರಿಯಾ. ಓ ಸೂಪರು. ಇಲ್ಲಿ ನೋಡಿ ಯಾವುದೋ ಒಂದು ಎಲ್ಲೋ ಬೋಟು ಸಿಟಿ ಸೆಂಟ್ರಲ್ಲಿ ರಿವರ್ ಮಧ್ಯದಲ್ಲಿ ಹೋಗ್ತಾ ಇದೆ. ಅದನ್ನು ಜನರನ್ನು ತುಂಬ್ಕೊಂಡ್ಬಿಟ್ಟು ಫುಲ್ ಆನ್ ಫುಲ್ ಮ್ಯೂಸಿಕ್ ಬ್ಲಾಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲೋ ಆಗಿದ್ರು ಡಟ್ಟಿ ಫೆಲೋ ಅಲ್ಲ, ಸೂಪರ್ ಬೋಟ್ ಗುರು ಇದು. ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ, ಓಟ್ ಬತ್ತೀಯಾ, ಟಾಟಾ. ಜಪಾನಿಗೆ ಬಂದರೆ ಖಂಡಿತವಾಗ್ಲೂ ಒಸಾಕಾಗೆ ಬರಲೇಬೇಕು. ಒಸಾಕಾಗೆ ಬಂದರೆ ಖಂಡಿತವಾಗ್ಲೂ ದೋತಂಬೋರಿ ಏರಿಯಾನ ಎಕ್ಸ್ಪ್ಲೋರ್ ಮಾಡಲೇಬೇಕು. ದೋತಂಬೋರಿ ಏರಿಯಾಗೆ ಬಂದರೆ 3 ಥಿಂಗ್ಸ್ ನಾವು ಖಂಡಿತವಾಗ್ಲೂ ಮಾಡಬೇಕು. ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ನದಿ ಏನು ಹರಿತಾ ಇದೆಯಲ್ಲ ಇದ್ರ ಪಕ್ಕ ವಾಕು, ಆಮೇಲೆ ಅದೇ ಯೆಲ್ಲೋ ಮತ್ತು ವೈಟ್ ಬೋಟಲ್ಲಿ ಡಿಚಿಕ್ ಮ್ಯೂಸಿಕ್ ಇತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ರೈಡು, ಆಮೇಲೆ ಎರಡನೇದು ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಜಪಾನಿನ ಸಸ್ತಾ ಟೈಮ್ ಸ್ಕ್ವೇರು, ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್. ವಾಕು ಖಂಡಿತವಾಗ್ಲೂ ಮಾಡಬೇಕು. ಸೊ ನನ್ನ ಹಿಂದೆ ಏನ್ ಕಾಣಿಸ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಒಸಾಕಾದ ಲ್ಯಾಂಡ್ ಮಾರ್ಕು ಗ್ಲಿಕೋ ಮ್ಯಾನ್ ಅಂತ ಕರೀತಾರೆ. ಸೊ ನಾನು ಇವಾಗ ಇರೋದು ದೋತಂಬೋರಿ ಸ್ಟ್ರೀಟ್ ಅಲ್ಲಿ. ಅಮೇಝಿಂಗ್ ವೈಬ್ಸ್ ಇದೆ ಮಾತ್ರ ಇಲ್ಲಂತೂ. ಬರೀ ಚೆಕ್ಔಟ್ ಮಾಡೋಣ, ಇನ್ನು ಇಷ್ಟೊತ್ತರ್ಗ ಚೆಕ್ಔಟ್ ಮಾಡಿದ್ವಿ, ಇನ್ನೂ ಚೆಕ್ಔಟ್ ಮಾಡ್ತಾ ಇರೋಣ ಅಂತ. ಅಬ್ಬಾ ಆ ಕ್ಯೋತೋ ಅಲ್ಲಿ ಫೂಚಿಮಿನಾರಿ ಟೆಂಪಲ್ ಅಲ್ಲಿ ಜನ ಅಂತ ಸುಸ್ತಾ ಹೋಗ್ಬಿಟ್ಟಿದ್ರೆ, ಈ ಒಸಾಕ ಅಲ್ಲಿ ಆ ಜನಕ್ಕಿಂತ ಇನ್ನೂ ಡಬಲ್ ಆಗೋರ್ಗುಡು. ಏನು ಇಡೀ ಜಗತ್ ಓಹೋ ಜನ ಸಾಗರ. ಜಪಾನಿಗೆ ಬರೋ ಥರ ಕಾಣಿಸ್ತಾ ಇರುತ್ತೆ. ಎಲ್ಲಿ ನೋಡಿದ್ರು ಅಲ್ಲಿ ಎಲ್ಲ ಫಾರಿನರ್ಸೇ, ಇವ್ರು ಯಾರೂ ಜಾಪನೀಸ್ ಅಲ್ಲ. ಮುಖ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಸ್ವಲ್ಪ ದಿವಸ ಜಪಾನಲ್ಲಿ ನೀವು ಇದ್ಬಿಟ್ರೆ ಯಾರು ಜಾಪನೀಸು ಯಾರು ಫಾರಿನರ್ಸು ಅಂತ ಕ್ಲೀನಾಗಿ ಐಡೆಂಟಿಫೈ ಮಾಡ್ಬೋದು. ಅದು ಬಿಡಿ ಆಯಿತಾ. ಇವಾಗ ನಾವೇನು ನಿಂತ್ಕೊಂಡಿದ್ದೀವಲ್ಲ ಈ ಜಾಗ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ಬ್ರಿಡ್ಜು. ಈಗ ಗೊತ್ತಾಯ್ತು ಗುರು ಆಯ್ತಾ. ಈ ಬ್ರಿಡ್ಜ್ ಕೆಳಗಡೆ ನದಿ ಹರಿತಾ ಇದೆ. ಆ ನದಿ ಮೇಲೆನೆ ಅವಾಗಲೇ ಬೋಟ್ಗಳು ಹೋಗ್ತಾ ಇದ್ವಲ್ಲ, ಡಿಚಿಕ್ ಅನ್ಕೊಂಡ್ಬಿಟ್ಟು ಮ್ಯೂಸಿಕ್ ಹಾಕೊಂಡು ಆ ಬೋಟು. ಆಮೇಲೆ ಇಡೀ ಕಾಲುವೆ ಏನಿದೆಯಲ್ಲ, ಇಡೀ ಕಾಲುವೆ ತುಂಬ ನಿಮಗೆ ಒಂದು ಟ್ರಿಪ್ ಮಾಡಿಸ್ತಾರೆ. ಆ ಬೋಟಲ್ಲಿ ಹೋದರೆ ಸಕ್ಕತ್ತಾಗಿರುತ್ತೆ ಫೀಲಿಂಗು. ಸೊ ದೋತಂಬೋರಿ ಏರಿಯಲ್ಲಿ 3ನೇ ತಿಂಗು ಇಂಪಾರ್ಟೆಂಟ್ ವಿಷಯ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಊಟ. ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ ಇವೆಲ್ಲ ತರಾವರಿ ರೆಸ್ಟೋರೆಂಟ್ಗಳು. ಒಸಾಕಾದ ದೋತಂಬೋರಿ ಫೇಮಸ್ ಆಗಿರೋದು ತರಾವರಿ ಜಾಪನೀಸ್ ಫುಡ್ಗಳಿಗೋಸ್ಕರ ಅಂತ. ಸೊ ನೀವು ಇಲ್ಲಿಗೆ ಬಂದರೆ ಫುಡ್ ತಿಂದು ತೇಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಏನು ಏರಿಯಾ ಕಾಣ್ತಾ ಇದೆ, ಏರಿಯಾ ಫುಲ್ ಆನ್ ಫುಲ್ ರೆಸ್ಟೋರೆಂಟ್ಗಳಿದ್ದಾವೆ. ಇಲ್ಲಿ ನೀವು ಆರಾಮಾಗಿ ಊಟ ಮಾಡ್ಬೋದು. ಓ ಸೂಪರ್. ಅಲ್ಲಿ ನೋಡಿ ದೊಡ್ಡ ಸ್ಕ್ರೀನಲ್ಲಿ ಕಾಲ್ ಆಫ್ ಡ್ಯೂಟಿ ವಾರ್ ಝೋನ್ದು ಆ್ಯಡ್ ನಡೀತಾ ಇದೆ. ಸಕ್ಕತ್ತಾಗಿ ಯಾರ್ಯಾರು ಕಾಲ್ ಆಫ್ ಡ್ಯೂಟಿ ವಾರ್ ಝೋನ್ದು ಫ್ಯಾನ್ಸ್ ಇದ್ದೀರೋ ಎಲ್ಲರೂ ಒಂದು ಶೌಟ್ ಔಟ್ ಕೊಟ್ಟು ಕೆಳಗೆ ಕಮೆಂಟ್ ಮಾಡಿ. ಆ ಕಾಲ್ ಆಫ್ ಡ್ಯೂಟಿ ಕೆಳಗಡೆನೆ ನಮಗೆ ಏನೋ ಒಂದು ಒಳ್ಳೆ ಶಾಪಿಂಗ್ ಸ್ಟ್ರೀಟ್ ಥರ ಕಾಣಿಸ್ತಾ ಇದೆ. ಫುಲ್ ಮಿಣ ಅಂತ ಲೈಟ್ಸ್ ಹಾಕ್ಬಿಟ್ಟವ್ರೆ. ಈ ಶಾಪಿಂಗ್ ಸ್ಟ್ರೀಟೇ ಇರಬೇಕು ಅನ್ಕೊಂತೀನಿ ನಾನು. ಅದ್ರ ಮೇಲೆ ಕೆಳಗಡೆ ನೋಡಿ ಸುತಾಯ ಅಂತ ಇದೆಯಲ್ಲ, ಆ ಸ್ಟೋರ್ ಬಂದ್ಬಿಟ್ಟು ಜಪಾನ್ ಒಂದು ಫೇಮಸ್ ಬುಕ್ ಸ್ಟೋರ್. पढ़ने निकले वाले छात्रों को राजनीति से दूर रहना चाहिए. पढ़ाई लिखाई में ध्यान लगाओ, IAS बनो और देश को संभालो. ಈ ಕಡೆ ಒಳಗಡೆ ಮೋಸ್ಟ್ಲಿ ಊಟದ್ದೇನೋ ಗಲ್ಲಿಗಳಿರಬೇಕು, ಆಮೇಲೆ ಹೋಗೋಣ. ಇವಾಗ ಬೇಡ ಆಯ್ತಾ. ಫಸ್ಟು ಈ ಶಾಪಿಂಗ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ, ನಡೀರಿ ಮುಂದೆ. ಓ ಸೂಪರು. ಇದು ಇಲ್ಲೇ ಇದೆಯಾ AD ರೆಸ್ಟೋರೆಂಟು. ಇದು ನಾನು ಫೋಟೋಗಳಲ್ಲಿ ನೋಡಿದ್ದು, ತುಂಬ ಫೇಮಸ್ ಗುರು ಇದು. ಆಮೇಲೆ ಯಾವಾಗಾದ್ರು ಹೋಗೋಣ. ಇವಾಗ ಫಸ್ಟ್ ಶಾಪಿಂಗ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ, ನಡೀರಿ. ಏನೇನೋ ತರಾವರಿ ಅಂಗಡಿಗಳಿದಾವೆ ಇಲ್ಲಿ, ಚಿಕ್ಕ ಗಲ್ಲಿ ಅಂಗಡಿಗಳ ಥರ ಕಾಣಿಸ್ತಾ ಇದೆ. ಇದು ಯಾವುದೋ ಬಿಯಾಂಡ್ ಒಸಾಕ ಅಂತೆ, ಚೆನ್ನಾಗಿರೋ ಥರ ಕಾಣಿಸ್ತಾ ಇದೆಯಲ್ಲ ಗುರು. ಒಳಗೆ ಹೋಗಿ ನೋಡೋಣ ಏನು ಕಾಣಿಸ್ತಾ ಇದೆ ಇಲ್ಲಿ.
ಇದರಲ್ಲಿ ಈ ಥರದ್ದು ಟೀ ಶರ್ಟ್ಗಳು, ಇದನ್ನ ಓಮೋಶಿರೋ ಟೀ ಶರ್ಟ್ ಅಂತ ಕರೀತಾರೆ ಗುರು ಜಪಾನಲ್ಲಿ. ಇದು ನೋಡಿ ಮಂಕಿ ಡಿ ಲುಫಿದು ಫುಕುವೋಕಾ ಪ್ರಿಫೆಕ್ಚರ್ದು ಒಂದು ಟೀ ಶರ್ಟು ಸಕ್ಕತ್ತಾಗಿದೆ ಗುರು, ಅಮೇಝಿಂಗ್. ಒಳಗೆ ಹೋಗೋಣ ಬನ್ನಿ, ಸ್ಲೋ ಆಗಿ ಒಳಗೆ ಹೋಗೋಣ. ಇಲ್ಲಿ ಯಾರೋ ಫಾರಿನರ್ ನಿಂತ್ಕೊಂಡವನೇ ಶರ್ಟ್ಗಳು ಹುಡ್ಕೊಂಡು, ಸರಿ ಗುರು ಅಂತ ಹೇಳ್ಬಿಟ್ಟು ಸ್ವಲ್ಪ ಸರಿಸಿ ನಾವು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋದರೆ ಏನು ಗುರು ಟೀ ಶರ್ಟ್ಸು ಅಮೇಝಿಂಗ್ ಆಗಿದೆ, ಸೂಪರ್ ಸೂಪರ್. ಇಲ್ಲಿ ನೋಡಿ ಝೋರೋದೊಂದು ಟೀ ಶರ್ಟ್ ಇದೆ ಸಖತ್ತಾಗಿ. ಅದ್ರ ಪಕ್ಕ ರೆಂಗೋಕು ಡೀಮನ್ ಸ್ಲೇಯರ್ನ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ರೆಂಗೋಕುದು ಒಂದು ಟೀ ಶರ್ಟ್ ಇದೆ. ಆಮೇಲೆ ಮಂಕಿ ಡಿ ಲುಫಿ ಇದು ಕ್ಯಾಪು, ನಾರುತೋ, ಸೂಪರ್ ಗುರು. ಇದಂತೂ ಆನಿಮೆ ಲವರ್ಸ್ ಮಾತ್ರ ಫುಲ್ ಆನ್ ಫುಲ್ ಇಷ್ಟ ಆಗೋಗ್ಬಿಡುತ್ತೆ ಈ ಶಾಪು, ಸಖತ್ತಾಗಿದೆ. ಅದಲ್ಲದೆ ಯಾವುದು ಸೂವೆನಿಯರ್ ಟೀ ಶರ್ಟ್ಗಳೆಲ್ಲ ಕಾಣಿಸ್ತಾ ಇದೆ. ಟೀ ಶರ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 3000 ಯೆನ್ ಅಂತೆ, ಪರವಾಗಿಲ್ಲ ವರ್ತ್ ಇಟ್ಟು. 3000 ಯೆನ್ ಅಂದರೆ ಅರೌಂಡ್ 1500 ರೂಪಾಯಿ ತನಕ ಬರುತ್ತೆ. ಸೊ ಎಲ್ಲ ಓಸಾಕಾ ಸೂವೆನಿಯರ್ ಟೀ ಶರ್ಟ್ಗಳು ಕಾಣಿಸ್ತಾ ಇದ್ದಾವೆ, ಓಸಾಕಾ ಕ್ಯಾಪ್ಗಳು. ಏನು ಶಾಪ್ ಗುರು ಅದಂತೂ, ಒಂದಕ್ಕಿಂತ ಒಂದು ಆ್ಯನಿಮೆದು ಟೀ ಶರ್ಟ್ಗಳು ಮಾತ್ರ ಇದ್ದು ಎಷ್ಟು ಸಖತ್ತಾಗಿತ್ತು ಅಂದರೆ ಮಾತ್ರ ಸೂಪರ್ ಆಗಿತ್ತು. ಸದ್ಯಕ್ಕಂತೂ ಏನು ತೊಗೊಂಡಿಲ್ಲ, ಯಾಕಂದರೆ ನನಗೆ ಜಾಗ ಇಲ್ಲ. ಮೋಸ್ಟ್ಲಿ ನಾಳೆ ನಾನು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ವೇಳೆ ಲಗೇಜಲ್ಲಿ ಜಾಗ ಇದ್ದರೆ ಎತ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಶಾಪಿಂಗ್ ಸ್ಟ್ರೀಟು ಫುಲ್ ಮಿಣ ಅಂತ ಇದೆ ಅಷ್ಟೇ, ಬಟ್ ಅಂಥದ್ದೇನು ಚೆನ್ನಾಗಿಲ್ಲ. ಇಲ್ಲಿ ಯಾವುದೋ ಚಿಕ್ಕ ಗಲ್ಲಿ ಕಾಣಿಸ್ತಾ ಇದೆ, ಲೈಟಿಂಗ್ ಎಲ್ಲ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಬನ್ನಿ ಏನಪ್ಪ ಇದು ಮೇನ್ ಸ್ಟ್ರೀಟು. ಮೇನ್ ಸ್ಟ್ರೀಟ್ ಪಕ್ಕಕ್ಕೆ ಒಂದು ಚಿಕ್ಕ ಗಲ್ಲಿ, ಜನ ನಿಂತ್ಕೊಂಡವ್ರೆ. ಬೀಫ್ಗೋಸ್ಕರ ನಿಂತ್ಕೊಂಡಿರೋದು. ಇದು ಬಂದ್ಬಿಟ್ಟು ವಾಗ್ಯೂ ಬೀಫು. ವಾಗ್ಯೂ ಬೀಫ್ ಅಂದರೆ ಜಪಾನಿನ ಫೇಮಸ್ ಬೀಫು. ಸೊ ಅದಕ್ಕೋಸ್ಕರ ಎಷ್ಟೊಂದು ಜನ ಫಾರಿನರ್ಸು ಇಲ್ಲಿ ನಿಂತ್ಕೊಂಡವ್ರು ನೋಡಿ ಲೈನ್ ಮಾಡ್ಕೊಂಡ್ಬಿಟ್ಟು. ನನಗಂತೂ ಬೀಫ್ ನಾಟ್ ಅಲೌಡು. ನೀವು ಒಂದು ವೇಳೆ ಬೀಫ್ ಪ್ರೇಮಿ ಆಗಿದ್ದರೆ ಖಂಡಿತವಾಗ್ಲೂ ಬನ್ನಿ, ವಾಗ್ಯೂ ಬೀಫ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಅನಿಸುತ್ತೆ ಜಪಾನ್ ಬಂದ್ಬಿಟ್ಟು 2050 ಇದೆ ಅಂತ. ಎಷ್ಟು ಸಖತ್ತಾಗಿದೆ ಟೆಕ್ನಾಲಜಿ ಅಂದರೆ ಮಾತ್ರ ಸೂಪರ್ ಅನ್ಬೀಟೇಬಲ್ ಗುರು, ಇಲ್ಲಂತೂ ಹೇಳೋಕ್ಕೆ ಆಗಲ್ಲ. ಆಮೇಲೆ ನಾನು ಹಿಂದೆ ಬಂತು ನೋಡಿ ಕೊಕೊ ಇಚಿಬಾನಿಯಾ. ಸೊ ನೀವು ಒಂದು ವೇಳೆ ವೆಜಿಟೇರಿಯನ್ ಲವರ್ಸ್ ಆಗಿದ್ದರೆ ಡೆಫಿನೆಟಾಗಿ ಇಲ್ಲಿ ಚೆಕ್ಔಟ್ ಮಾಡ್ಬೋದು ನೀವು. ಸಖತ್ತಾಗಿರೋ ಫುಡ್ ಸಿಗುತ್ತೆ ಚೀಪುನು. ಸೊ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಮೀಲ್ ನಿಮಗಿಲ್ಲಿ ಸಿಗುತ್ತೆ. ಬನ್ನಿ ಮುಂದೆ ಹೋಗೋಣ, ಹಂಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು. ಅಂಕಲ್ ಅಲ್ಲಮ್ಮ ತೇಜು, ಇವೆಂಟ್ ಲೈಕ್ ದಿಸ್. ಯಾರ್ಯಾರು ಜಪಾನಿಗೆ ಬಂದ್ಬಿಟ್ಟು ಮನೆ ತೊಗೊಂಡು ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ರು ಒಂದು ಇಂಟ್ರೆಸ್ಟಿಂಗ್ ವಿಷಯ ಕಾಣಿಸ್ತು. ಇಲ್ಲಿ ನೋಡಿ ಮನೆ ಪ್ರೈಸ್ಗಳು. ಇದು ಒಂದು ಸಿಂಗಲ್ ಸ್ಟ್ಯಾಂಡಿಂಗ್ ಬಿಲ್ಡಿಂಗು 4.5 ಕೋಟಿ ಅಂತೆ. ಇದರ ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟಿದೆ ಗುರು, ಇದು 1000 ಸ್ಕ್ವೇರ್ ಮೀಟರು. ಈ ಸ್ಕ್ವೇರ್ ಫೀಟಲ್ಲಿ ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ. 1000 ಸ್ಕ್ವೇರ್ ಮೀಟ್ರು 4.5 ಕೋಟಿ. ಇಲ್ಲಿ ಯಾವುದೋ 5.5 ಕೋಟಿಗೆ ಒಂದು ಮನೆ ಇದೆ. ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಒಂದು ಸಿಂಗಲ್ ಮನೆ 4.5 ಕೋಟಿ, ಅಪಾರ್ಟ್ಮೆಂಟ್ ಮನೆ ಕೂಡ 4 ಕೋಟಿ 28 ಲಕ್ಷ ಆಯಿತಾ. ಸೊ ಎರಡೂ ಸೇಮ್ ಪ್ರೈಸು, ಒಂದು ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗು ಆಮೇಲೆ ಒಂದು ಅಪಾರ್ಟ್ಮೆಂಟ್ ಪ್ರೈಸು. ಇದು ಜಪಾನಿನ ವಿಶೇಷತೆ. ಇದು ಬಂದ್ಬಿಟ್ಟು ಜಪಾನಿನ ಹೌಸ್ ಮಾರ್ಕೆಟು. ಮುಂದೆ ಹೋಗೋಣ ನಡೀರಿ. ಈ ಗಲ್ಲಿ ಮಾತ್ರ ಏನೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಆ ಮೇನ್ ಶಾಪಿಂಗ್ ಸ್ಟ್ರೀಟು ಚಕಮಕ ಅಂತ ಇತ್ತು ಅಷ್ಟೇ, ಬಟ್ ಇಂಟ್ರೆಸ್ಟಿಂಗ್ ವಿಷಯ ಎಲ್ಲ ಈ ಗಲ್ಲಿಲಿದೆ. ಇದು ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ MG ರೋಡು ಮತ್ತು VV ಪುರಂ ಚಾಟ್ ಸ್ಟ್ರೀಟ್ನ ಮಿಕ್ಸ್ ಮಾಡಿದ್ರೆ ನಮ್ಮ ಓಸಾಕಾದ ದೋತಂಬುರಿ ಇಲ್ಲ, ಚಾನ್ಸೇ ಇಲ್ಲ. ಸೊ ಇಲ್ಲಿ ನಿಮಗೆ ಶಾಪಿಂಗ್ ಮಾಡೋಕ್ಕೂ ಬರ್ಬೋದು, ಆಮೇಲೆ ಊಟ ಮಾಡೋಕ್ಕೂ ಬರ್ಬೋದು. ಹೈಫೈ ಊಟದಿಂದ ಲೋಕಲ್ ಊಟ ತನಕ ಎಲ್ಲ ಕಡೆ ಸಿಗುತ್ತೆ ಗುರು. ಸಕ್ಕತ್ತಾಗಿದೆ. ಎಲ್ಲ ಚಿಕ್ಕ ಚಿಕ್ಕ ರೆಸ್ಟೋರೆಂಟಿಂದ ಹಿಡಿದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಎಲ್ಲ ಕಾಣಿಸುತ್ತೆ. ಸೊ ಆವಾಗಲೇ ನಾನು ನೋಡಿದ್ನಲ್ಲ, ಇದು ಬಂದ್ಬಿಟ್ಟು ನಮ್ಮ AD ರೆಸ್ಟೋರೆಂಟು. ಸೊ ಸ್ಟಾರ್ಬಕ್ಸ್ ಎದುರುಗಡೆ ನಮ್ಮ AD ರೆಸ್ಟೋರೆಂಟ್ ಇದೆ. ಸೊ AD ರೆಸ್ಟೋರೆಂಟು ಆವಾಗಲೇ ನಾವು ಹೋಗ್ಬೇಕಂತ ತುಂಬ ಆಸೆ. ಸೊ ಇಲ್ಲಿ ನಿಮಗೆ ಇದು AD ಏನು ಕಾಣ್ತಾ ಇದೆಯಲ್ಲ, ಈ AD ಕೈ ಕಾಲೆಲ್ಲ ಅಳ್ಳಾಡಿಸ್ತಿರುತ್ತೆ ಬಿಸ್ನೆಸ್ ಅವರಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸೊ ಇವಾಗ ಮೋಸ್ಟ್ಲಿ ಬಿಸ್ನೆಸ್ ಅವ್ರು ಮುಗಿದೋಗಿರೋದ್ರಿಂದ AD ಕೈ ಕಾಲು ಅಲ್ಲಾಡಿಸ್ತಾ ಇಲ್ಲ. ಬಟ್ ಶಾಪ್ ಹತ್ತಿರದಲ್ಲಿ ಪಕ್ಕದಲ್ಲಿ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಡಮ್ಮಿ ಫುಡ್ಡು ಸಕ್ಕತ್ತಾಗಿ ಇಟ್ಟಿರ್ತಾರೆ. ಸೊ ನೋಡೋಣ ಬನ್ನಿ ಏನೇನಿದೆ ಅಂತ. ಇದು AD ಕೈ ಕಾಲಿನ ಸಶಿಮಿಗಳು ಮಾರ್ತಾ ಇದ್ದಾರೆ. ಸೊ ಅದಲ್ಲದೆ ತೆಂಪುರ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ತೆಂಪುರ ಅಂತ ಕರೀತಾರೆ. ಆಮೇಲೆ ಯಾವುದೋ ಒಂದು ಊಟದ ಅಡ್ವರ್ಟೈಸ್ಮೆಂಟ್ ಹಾಕೋರೆ. ಸೊ ಆ ಥರ ಒಂದು ಮಾಹೌಲ್ ಇದೆ ಈ ಪರ್ಟಿಕ್ಯುಲರ್ ಗಲ್ಲೀಲಿ. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟೊಂದು ಸೂಶಿ ರೆಸ್ಟೋರೆಂಟ್ಗಳಾಯಿತು, ಸಶಿಮಿ ರೆಸ್ಟೋರೆಂಟ್ಗಳಾಯಿತು, ತುಂಬ
ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಯಾವುದೋ ಒಂದು ಸೂಶಿ ಅಂಗಡಿ, ಇದು ಸೂಶಿ ತಾತನ ಇಟ್ಟವ್ರೆ. ಸೊ ಮೋಸ್ಟ್ಲಿ ಒಂದು ಫೌಂಡರ್ ತಾತನ ಅಂಗಡಿ ಹಾಕವ್ರೆ. ಸೊ ಆಮೇಲೆ ಮುಂದೆ ಇಲ್ಲಿ ನೋಡಿ ಯಾವುದೋ ಒಂದು ಚಿಕ್ಕ ಯಾಕಿತೋರಿ ಶಾಪು. ಯಾಕಿತೋರಿ ಅಂದರೆ ಈ ಚಿಕನ್ನ ಬಾಯ್ಲ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಆ ಥರದ್ದೊಂದು ಶಾಪು, ಫುಲ್ಲು ಲೈನ್ ಇಟ್ಕೊಂಡು ಜನ ನಿಂತ್ಕೊಂಡವ್ರೆ ಚಿಕನ್ ತೊಗೊಳಕ್ಕೆ. ನಮಗೆ ಬೇಡ, ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಯಾವುದೋ ಆಕ್ಟೋಪಸ್ ರೆಸ್ಟೋರೆಂಟ್ ಇದೆ, ಫುಲ್ಲು ಆಕ್ಟೋಪಸ್ಸು. ಯಾವ ರೆಸ್ಟೋರೆಂಟ್ಲಿ ಏನು ಫೇಮಸ್ ಇದೆಯೋ ಅದ್ರದ್ದು ಒಂದು ಚಿತ್ರ ಹಾಕ್ಬಿಟ್ಟಿರ್ತಾರೆ. ಸೊ ನೋಡೋಕ್ಕೆ ಐಡೆಂಟಿಫೈ ಮಾಡೋಕ್ಕೆ ತುಂಬ ಈಸಿ, ನೋ ಕನ್ಫ್ಯೂಷನ್, ನೋ ಚಾನ್ಸ್. ಇಲ್ಲಿ ಪ್ರೈಸ್ಗಳು ಹಾಕೋರು ನೋಡಿ, 899 ಎನ್ನಂತೆ. ಸೊ ಅರೌಂಡ್ 450 ರೂಪಾಯಿ ಹತ್ರ ಆಗುತ್ತೆ ನಿಮಗೆ. ಏಡಿದು ಪಡ್ಡು, ನಮ್ಮ ಕನ್ನಡದ ಉತ್ತರ ಕನ್ನಡ ಕಡೆ ಪಡ್ ಅಂತ, ಗುಂಪಂಗ್ಲ ಅಂತ ಕರೀತಾರೆ. ಸೊ ಆ ಥರದ್ದು ಒಂದು ಏಡಿ ಪಡ್ಡು ನಿಮಗೆ 890 ಸಿಗುತ್ತಂತೆ. ಸೊ ಸಗದಾಗಿದೆ ರೆಸ್ಟೋರೆಂಟು. ಇಲ್ಲಿ ಯಾವುದೋ ಬಂದ ನೋಡಿ, ಫುಲ್ಲು ಗುಂಡ್ತಾತ, ಸಹದಾಗಿದೆ ಗುರು. ಫುಲ್ಲು ಚಮಕ್ ಅಂತ ಇದೆ. ಎಲ್ಲ ಥರದ ರೆಸ್ಟೋರೆಂಟ್ಗಳು ಕಾಣಿಸ್ತಾ ಇದೆ. ಜನ ಫುಲ್ಲು ಲೈವ್ಲಿ ಆಗವ್ರೆ. ಅಮೇಝಿಂಗ್ ಆಗೈತೆ ಗುರು ವೈಬ್ಸು. ಇಲ್ಲಿ ನೋಡಿ, ಸ್ಯಾಲ್ಮನ್ದು ಒಂದು ಫುಲ್ಲು ನೇತಾಕ್ಬಿಟ್ಟವ್ರೆ. ಸೊ ಇಲ್ಲಿ ಸುಕಿಯಾಕಿ ಅಂತೆ, ಸಶಿಮಿ ಅಂತೆ, ತೆಂಪುರ ಅಂತೆ, ಸೂಶಿ ಅಂತೆ, ಇದೆಲ್ಲ ಸಿಗುತ್ತಂತೆ. ಗಾಂಕೋ ಸೂಶಿ 1963 ಐತಂತಪ್ಪ. ಸೊ ರೆಸ್ಟೋರೆಂಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಯಾವ್ಯಾವ ಫುಡ್ ಸರ್ವ್ ಮಾಡ್ತಾರೆ ಅಂತ ಇಲ್ಲಿ ಚೆಕ್ ಮಾಡ್ಬಿಡ್ಬೋದು. ಇಲ್ಲಿ ನೋಡಿ, ಎಲ್ಲ ಸೂಶಿ, ಸಶಿಮಿ, ಎಲ್ಲ ತರಾವರಿ ಸೂಶಿಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಸಖತ್ತಾಗಿರೋದು. ಇದು ಈಲು ಆಯಿತಾ. ಇದ್ರ ಕೆಳಗಡೆ ಇಲ್ಲಿ ನೋಡಿ, ತೂಣ ಸೂಶಿ, ಸೊ ಆಮೇಲೆ ಸ್ಯಾಲ್ಮನ್ ಸೂಶಿ, ಆಮೇಲೆ ಶ್ರಿಂಪ್ ಸೂಶಿ, ಆಮೇಲೆ ಆಮ್ಲೆಟ್ ಸೂಶಿ, ಆಮೇಲೆ ಸೌತೆಕಾಯಿ ಸೂಶಿ ಕೂಡ ಇದೆ. ಸೊ ಎಲ್ಲ ವೆಜಿಟೇರಿಯನ್ ಲವರ್ಸ್ಗೆ. ನೋಡೋಣ ಬನ್ನಿ ಯಾವ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ. ಗಾಂಕೋ ಸೂಶಿ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಒಂದಿಷ್ಟು ಸೂಶಿ, ಒಂದಿಷ್ಟು ಸಶಿಮಿ ತಿಂದ್ಬಿಟ್ಟು, ಒಂದಿಷ್ಟು ಕಹಿಯಾದ ನೀರನ್ನು ಕುಡ್ಕೊಂಡು ನಾನು ಆಲ್ಮೋಸ್ಟ್ 2 ಅವರ್ ರೆಸ್ಟೋರೆಂಟಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆವಾಗಲೇ ಎಷ್ಟೊಂದು ಜನ ಇದ್ದರು. ಇವಾಗ ನೋಡಿ 2 ಅವರ್ ಆದಮೇಲೆ ಫುಲ್ ರೋಡ್ ಖಾಲಿ. ಇವಾಗ ಬಂದುಬಿಟ್ಟು ಕರೆಕ್ಟಾಗಿ ಟೈಮ್ 1 ಗಂಟೆ ಹತ್ರ ಆಗ್ತಾ ಇದೆ. ಸೊ 1 ಗಂಟೆಗೆ ದೋತ್ತಂಬರಿ ಸ್ಟ್ರೀಟ್ ಈ ಥರ ಕಾಣಿಸುತ್ತೆ. ನೋಡಿ ದೇವ್ರುಗಳ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? What's up? You from India? Yeah, how are you? I work with India food. Ah, Yes, sir. Nice. Sachin Shure is my partner. Ah. And Geeta Misani is my partners. ಯಾರು ನೀನು ಹೇಳು. This is very backstreet Osaka number area. I see it, bro. Local spot. Is that the here. vlog? Huh? Your vlog? Yeah, just for my fun. Hi everyone. Hi. Oh, it's live. Bro, Yeah, It's live. we have good food. They have the best one. this one? Yeah. Okay, thank you. I show you, bro. Yeah, no, I just had. Maybe tomorrow. ಸೊ ನೋಡೋದಲ್ಲ, ಟೋಕಿಯೋ ಅಲ್ಲಿ ಈ ಥರ ಯಾರೋ ಮಾತಾಡ್ಸೋದು ಜಾಸ್ತಿ ಸಿಗಲ್ಲ. ಬಟ್ ಕಾರ್ ಬಂತು ಗುರು ನಮಗೆ. ಫಸ್ಟ್ ಟೈಮ್ ಯಾರೋ ಕಾರ್ ನೋಡಿದವನೇ ರೋಡಲ್ಲಿ. ಏನು ಹೇಳ್ತಾ ಇದ್ದೆ, ಟೋಕಿಯೋ ಅಲ್ಲಿ ಈ ಥರ ಜಾಸ್ತಿ ಮಾತಾಡ್ಸೋರು ನಿಮ್ಗೆ ಸಿಗಲ್ಲ. ಒಸಾಕಲ್ಲಿ ಸ್ವಲ್ಪ ಫ್ರೆಂಡ್ಲಿ ಜನ. ಸೊ ಅಡ್ವಾಂಟೇಜ್ ಆಗೂ ಇರ್ಬೋದು, ಡಿಸ್ಅಡ್ವಾಂಟೇಜ್ ಆಗೂ ಇರ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ವಾಕ್ ಮಾಡಿದ್ರೆ ಒಳ್ಳೆಯದು. ಎಲ್ಲ ಥರನೂ ಇಂಡಿಯಾಲಿ ಇರೋ ಥರನೇ ನೀವು ಸ್ವಲ್ಪ ಡೇಂಜರಸ್ ಆಗಿ ಈ ಟೂರಿಸ್ಟ್ ಡೆನ್ಸ್ ಪ್ಲೇಸಸ್ಗೆ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಕಡೆ ಇದು ಮಾಡಿದ್ರೆ ಆರಾಮಾಗಿ ಬರ್ತೀರಾ. ಸೊ ಸೇಮ್ ಟು ಸೇಮ್ ಜಪಾನಲ್ಲೂ ಕೂಡ ಸೇಮ್ ಇದೆ. Very interesting, but I don't care. ಸೊ ಇದೇ ಬಂದು ಒಸಾಕಾದ ದೋತೊಂಬರಿ ಸ್ಟ್ರೀಟು. ಸೊ ಇಲ್ಲಿಯ ಫುಡ್ ಕಲ್ಚರು, ಆಮೇಲೆ ಇಲ್ಲಿಯ ಅಂಗಡಿಗಳನ್ನೆಲ್ಲ ತೋರ್ಸೋಕ್ಕೂ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆ ಈ ಚಿಕ್ಕ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಅಷ್ಟೇ. ಯಾರೆಲ್ಲ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸ್ ಆಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಶಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.